ಇನ್ನು ಹೈಕೋರ್ಟ್ ವಕೀಲೆ ಚೈತ್ರಾ ಗೌಡ ಆತ್ಮಹತ್ಯೆ ಕೇಸಿಗೆ ಸಂಬಂಧಪಟ್ಟಂತೆ ಚೈತ್ರಾ ಗೌಡ ಆತ್ಮಹತ್ಯೆ ಕೇಸನ್ನು ಸಿಸಿಬಿಗೆ ವರ್ಗಾವಣೆ ಮಾಡಲಾಗಿದೆ. ಹೈಕೋರ್ಟ್ ವಕೀಲೆ ಚೈತ್ರಾ ಗೌಡ ಆತ್ಮಹತ್ಯೆ ಕೇಸಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳು ಬರ್ತಾ ಇದೆ. ಈ ಪ್ರಕರಣವನ್ನು ಈಗ ಸಿಸಿಬಿಗೆ ವರ್ಗಾವಣೆ ಮಾಡಲಾಗಿದೆ. ಹಲವು ಅನುಮಾನಗಳ ಮಧ್ಯೆ ಈ ಕೇಸ್ ಈಗ ಸಿಸಿಬಿಗೆ ವರ್ಗಾವಣೆ ಆಗಿದೆ. ಸಾಕಷ್ಟು ಅನುಮಾನಗಳಿದ್ದು ಮೇ 11ರಂದು ಸಂಜಯ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಇನ್ನು KIDB ಅಧಿಕಾರಿ ಶಿವಕುಮಾರ್ ಪತ್ನಿ ಚೈತ್ರಾ ಗೌಡ, KIDB ಅಧಿಕಾರಿ ಶಿವಕುಮಾರ್ ಅವರ ಪತ್ನಿ ಚೈತ್ರಾ ಗೌಡ, ಹೈಕೋರ್ಟ್ ವಕೀಲೆ ಸಹ ಕೂಡ ಆಗಿದ್ದಂಥ ಚೈತ್ರಾ ಗೌಡ ಕೇಸನ್ನು ಸಿಸಿಬಿಗೆ ವರ್ಗಾವಣೆ ಮಾಡಿ ಪೊಲೀಸ್ ಆಯುಕ್ತ ಅಂದರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ B. ದಯಾನಂದ್ ಈಗ ಆದೇಶವನ್ನು ಹೊರಡಿಸಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಆದೇಶ ಹೊರಡಿಸಿ ಈಗ ಮುಂದಿನ ಕ್ರಮಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಚೈತ್ರಾ ಗೌಡ ಆತ್ಮಹತ್ಯೆ ಪ್ರಕರಣ ಸಹಜವಾಗಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಯಾಕೆಂದರೆ ವಕೀಲೆ ಕೂಡ ಆಗಿದ್ದಂಥ ಚೈತ್ರಾ ಗೌಡ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಕೂಡ ಆಗಿತ್ತು. ಇದರ ಜೊತೆಗೆ ಅವರ ಪತಿಯೇನಿದ್ದಾರೆ KIDB ಅಧಿಕಾರಿಯಾಗಿ ಕೂಡ ಇದ್ದಾರೆ. ಅತ್ಯಂತ ಹೈ ಪ್ರೊಫೈಲ್ ಕೇಸ್ ಕೂಡ ಹೌದು. ಮೇ 11ನೇ ತಾರೀಕು ಸಂಜಯ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ಆತ್ಮಹತ್ಯೆ ಆಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಕೇಸನ್ನು ಸಿಸಿಬಿ ವರ್ಗಾವಣೆಗೆ ಮಾಡಲಾಗಿದೆ. ಸಿಸಿಬಿಗೆ ವರ್ಗಾವಣೆ ಆಗ್ತಾ ಇದೆ ಅಂತ ಚುರುಕೊಂಡಿದೆ ತನಿಖೆ. ಚೈತ್ರಾ ಜೊತೆಗೆ ಮಾತನಾಡುವಂಥ ಕಾಲ್ ಲೀಸ್ಟ್ ಪರಿಶೀಲನೆ ಮಾಡಲಾಗ್ತಾ ಇದೆ. ಚೈತ್ರಾ ಹಣಕಾಸು ವ್ಯವಹಾರದ ಬಗ್ಗೆಯೂ ಕೂಡ ಸಿಸಿಬಿ ಪರಿಶೀಲನೆ ಮಾಡ್ತಾ ಇದೆ. ಚೈತ್ರಾ ಮೊಬೈಲ್ ಲಾಕ್ ಆಗಿದ್ದು ಓಪನ್ಗೆ ಈಗ ಸಿಸಿಬಿ ಸಿದ್ಧತೆ ಮಾಡ್ತಾ ಇದೆ. ಅಂದರೆ ಮೊಬೈಲ್ ಸಹಜವಾಗಿ ಲಾಕ್ ಆಗಿರುತ್ತೆ. ಚೈತ್ರಾ ಸಾವಿನ ಹಿಂದಿನ 15 ದಿನಗಳ CCTV ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಾಗಿ ಕಾದು ಕುಳಿತ ಸಿಸಿಬಿನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದುವರೆಗೂ ಕೂಡ ಬಂದಿಲ್ಲ. ಹೀಗಾಗಿ ಅದರ ಸಂಪೂರ್ಣ ವರದಿ ಬಂದ ನಂತರ ಏನಾಗಿದೆ ಅನ್ನುವಂಥ ಒಂದು ಚಿತ್ರಣ ಸಿಗುತ್ತೆ. ಹೀಗಾಗಿ ಇದೆಲ್ಲವೂ ಕೂಡ ಗಮನಿಸಿ ತನಿಖೆಯನ್ನು ಮುಂದುವರಿಸಲಾಗುತ್ತೆ. ಒಟ್ಟಿನಲ್ಲಿ ಈ ಪ್ರಕರಣ ಹೊಸ ತಿರುವನ್ನು ಪಡೆದುಕೊಂಡಿತ್ತು. ಸಹಜವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳು ಬರ್ತಾನೆ ಇದೆ. ಅದರಲ್ಲೂ ಈ ಪ್ರಕರಣ ಈಗ ಸಿಸಿಬಿಗೆ ಕೊಟ್ಟ ನಂತರ ಸಿಸಿಬಿ ಕೂಡ ತನಿಖೆಯನ್ನು ಚುರುಕುಗೊಳಿಸಿದೆ. ಒಂದು, ಅವರ ಮೊಬೈಲ್ ಲಾಕ್ ಆಗಿತ್ತು, ಆ ಪ್ಯಾಟ್ರನ್ ಲಾಕ್ ಆಗ್ಬೋದು ಅಥವಾ ಮೊಬೈಲ್ ಏನು ಲಾಕ್ ಆಗಿರುತ್ತೆ ಅದನ್ನು ರಿಮೂವ್ ಮಾಡುವಂಥ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಅವರ ಕಾಲ್ ಲೀಸ್ಟನ್ನು ಕೂಡ ಈಗಾಗಲೇ ತೆಗೆಸಿ ಪರಿಶೀಲನೆ ಮಾಡಲಾಗ್ತದೆ. ಹಾಗೆಯೇ 15 ದಿನಗಳ ಹಿಂದೆ ಏನೆಲ್ಲ ಘಟನೆಗಳಾಗಿತ್ತು ಆ CCTV ಫುಟೇಜನ್ನು, ಅವರ ಮನೆಯ CCTV ಫುಟೇಜನ್ನು ಕೂಡ ರಿಓಪನ್ ಮಾಡಿ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು.